ಆಸ್ಕಿ ಫೌಂಡೇಶನ್ ಇಂದ ಮೃತ ಕಾರ್ಮಿಕರ ಕುಟುಂಬಗಳಿಗೆ ಆರ್ಥಿಕ ನೆರವು. ಒಂದು 9 ರಿಂದ 10 ದಿನಗಳಿಂದ ತಾಳಿಕೋಟಿ ಪಟ್ಟಣದಲ್ಲಿ ಒಂದು ಬಹಳ ಐತಿಹಾಸಿಕ ಘಟನೆ ನಡೆದಿತ್ತು. ಆ ಒಂದು ಘಟನೆಯ ಸಂದರ್ಭದಲ್ಲಿ ಶಕೀಲ್ ಅಹಮದ್ ಕುಂಬಾರವಾಡಿ 38 ವಯಸ್ಸು ಮತ್ತು ಬಸೀರ್ ಕಡದರ 40 ವಯಸ್ಸು ಹಾಗೂ ಇನ್ನೊಬ್ಬರು ಗೊಟ್ಕುಣಿಕೆ ಅಂತ ಇನ್ನೊಬ್ಬರು 3 ಜನ ಅಸುನೀಗಿದ್ದು, ಇವರನ್ನು ಬಿಟ್ಟು ಇನ್ನೂ 5 ರಿಂದ 4 ರಿಂದ ಅವರು ಸರ್ಕಾರಿ ಆಸ್ಪತ್ರೆಯಲ್ಲಿ 5 ಜನ ಇನ್ನೂ ಚಿಕಿತ್ಸೆ ಪಡೆಯುತ್ತಿದ್ದು ನಮಗೆಲ್ಲ ತಿಳಿದು ಬಂದ ವಿಷಯ. ಈ ಒಂದು ವಿಷಯ ನಾನು ಬೆಂಗಳೂರಿನಲ್ಲಿ ಇದ್ದಾಗ ಮೊಟ್ಟಮೊದಲ ಗೌಸ್ ನಾಸಿರ್ ಸರ್ ಫೋನ್ ಮಾಡಿದ್ರು, ಸರ್ ಇಲ್ಲ ನಾನು ಬೆಂಗಳೂರಿಂದ ಬರ್ತೀನಿ ಸರ್, ಬಂದ ತಕ್ಷಣ ಬಂದು ಹೋಗ್ತೀನಿ. ಯಾಕಂದ್ರೆ ಮೊಟ್ಟಮೊದಲ ಈ ಒಂದು ಘಟನೆ ಭಾಳ ಮನಸ್ಸಿಗೆ ನೋವು ತರುವಂಥ ವಿಷಯ. ಯಾಕಂದ್ರೆ ಇವತ್ತು ಆ ಇಬ್ಬರು ಪಾಪ ತಿಳ್ಕೊಂಡು ಮಕ್ಕಳು ನೋಡಿದ್ರೆ ಕಣ್ಣ ನೀರು ಬರ್ತದೆ. ಇವತ್ತು ನೋಡಿ ಎಷ್ಟು ವಯಸ್ಸದಾವ, ಅವರು ಹುಡ್ಕೊಂಡು 40 ವಯಸ್ಸಿಲ್ಲ. ಆ ಒಂದು ಇಂಥ ಸಂದರ್ಭದಲ್ಲಿ ಅಚಾನಕ್ ಹೋಗಿದೆ ಬೇರೆ ಉದ್ದೇಶ ಇಲ್ಲ ಏನಿಲ್ಲ, ಟೀ ಕುಡಿಯೋಕೆ ಒಂದು ಹೋಟೆಲ್ಗೆ ಹೋದಾಗಿಂತ ಗ್ಯಾಸ್ ಅದೊಂದು ಬ್ಲಾಸ್ಟ್ ಆಗಿ ಘಟನೆ ಆಗಿದ್ದು ಭಾಳ ಇದೊಂದು ಬೇಸರ. ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದ ಭೂಮಿಕಾ ಹೋಟೆಲ್ನಲ್ಲಿ ಇತ್ತೀಚೆಗೆ ಸಂಭವಿಸಿದ ಸಿಲಿಂಡರ್ ಗ್ಯಾಸ್ ಸೋರಿಕೆ ದುರಂತದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದ ಕಟ್ಟಡ ಕಾರ್ಮಿಕರಾದ ಶಕೀಲ್ ಕುಂಬಾರವಾಡಿ ಹಾಗೂ ಬಸೀರ ಕಡದರಾಳ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಇಂಥ ಕುಟುಂಬಕ್ಕೆ ಅನ್ಯಾಯ ಮಾಡಬಾರ್ದಾಗಿತ್ತು. ಬಹಳ ಒಂದು ನೋವಿನ ಸಂಗತಿ ಇದು. ಅದನ್ನು ನೋಡಿದ ತಕ್ಷಣವೇ ಮನುಷ್ಯನಿಗೆ ಬಹಳ ಒಂದು ಕಷ್ಟಕರ ಕನಿಕರ ಬರುವಂಥ ಒಂದು ಸನ್ನಿವೇಶ ಅದ. ಆದರೆ ನಮ್ಮ ಧರ್ಮ ಗುರುಗಳು ಹೇಳಿದ ಹಾಗೆ ಈಗ ತಾನೇ ಆ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳೊಂದಿಗೆ ಮಾತನಾಡಿದ್ದೀವಿ. ಅವರಿಬ್ಬರದು ಸೆಂಟ್ರಿಂಗ್ ಮತ್ತು ಕಟ್ಟಡ ಕೂಲಿ ಕಾರ್ಮಿಕರೋದ್ರಿಂದ ನೋಂದಾಯಿತ ಅವರು ಕಟ್ಟಡ ಕಾರ್ಮಿಕರಿದ್ದಾರೆ. ಸಂಬಂಧಪಟ್ಟ ಈಗಾಗಲೇ ಮಾತನಾಡೀವಿ. ಮುಂದಿನ ವಾರದೊಳಗಾಗಿ ಆದಷ್ಟು ಬೇಗ ಎಲ್ಲ ನಮ್ಮ ಮೋದಿನ್ ಸರ್ ನಗರ ಚಂಡವರು ಮತ್ತು ಎಲ್ಲ ಗಲ್ಲಿಯವರು ಕೂಡ್ಕೊಂಡು ಅಧಿಕಾರಿಗಳಿಗೆ ನಮ್ಮ ಶೆಟ್ಟಿ ಗಿರಾಮದವರು ಸಾಮಾಜಿಕ ಅವರು ಕಾರ್ಯಕ್ರಮ ಕೆಲಸ ಮಾಡ್ತಾರೆ. ಅದರ ಜೊತೆಗೆ ನಮ್ಮ ಮಾಧ್ಯಮದ ಮಿತ್ರರು ಸಹಿತ ಅದೊಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ನೀವು ವೃತ್ತಿಯಿಂದ ಮಾಧ್ಯಮ ಮಿತ್ರರ ಸಾಮಾಜಿಕ ಕಳಕಳಿ ನಿಮ್ಮದು ಪ್ರಮುಖ ಪಾತ್ರ ಅದ. ಈ ಒಂದು ಪ್ರಮುಖ ಪಾತ್ರದಲ್ಲಿ ತಮ್ಮನ್ನು ನಾನು ಈ ಒಂದು ಇದ್ರ ಮುಖ ಮನವಿ ಮಾಡಿಕೊಂಡು, ಯಾಕಂದ್ರೆ ಏನಾದರೂ ಮಾಡಿ ಒಟ್ಟ ಆ ಕುಟುಂಬಕ್ಕೆ ಇವತ್ತು ಒಂದು 8 ಲಕ್ಷ ರೂಪಾಯಿ ಕಟ್ಟಡ ಕಾರ್ಮಿಕರಿಗೆ ಅಕಸ್ಮಾತ್ ಮರಣ ಹೊಂದಿಲ್ಲಂತಿದೆ. ಮತ್ತು ಇನ್ನೊಂದು ಆಪ್ಷನ್ದಲ್ಲಿ 5 ಲಕ್ಷ ರೂಪಾಯಿ ಅದಕ್ಕೆ ಎಷ್ಟು ಸಾಧ್ಯ ಅದ ನಾವು ನೀವೆಲ್ಲ ಕೂಡಿಕೆಯಿಂದ ಆ ಕುಟುಂಬಕ್ಕೆ ಒಂದು ನಮ್ಮ ಕಾಜಿ ಸಾಹೇಬರ ಮುಖಾಂತರ ಕೊಡಿಸಿ ಆ ಒಂದು ಅವ್ರಿಗೆ ಆ ಕುಟುಂಬಕ್ಕೆ ಒಂದು ಭಗವಂತ ಮತ್ತು ಅಲ್ಲಾಹನ ಶಕ್ತಿ ಮತ್ತು ನೀಡಿ ಮುಂದಿನ ದಿನಮಾನಗಳಲ್ಲಿ ಇವತ್ತು ನಾವು ಅಲ್ಪ ಸ್ವಲ್ಪ ಭಾಳ ಏನಿಲ್ಲ ಆ ಕುಟುಂಬಕ್ಕೂ 50,000 ಈ ಕುಟುಂಬ ಒಟ್ಟು 1 ಲಕ್ಷ ರೂಪಾಯಿಗಳನ್ನು ಇವತ್ತು ನಾನು ನಿಮ್ಮ ಸಮ್ಮುಖದಲ್ಲಿ ಕೊಡ್ತಾ ಇದ್ದೀನಿ. ಇದರ ಅಂಗವಾಗಿ 1 ಲಕ್ಷ ರೂಪಾಯಿ ಕೊಡೋದೇ ನಾವು ಭಾಳದಲ್ಲ. ಇದ್ರ ಜೊತೆಯಾಗಿ ಮುಂದಿನ ದಿನಮಾನಗಳಲ್ಲಿ ಸಹಿತ ಇವತ್ತು ಇಷ್ಟಕ್ಕೆ ಸೀಮಿತ ಅಲ್ಲ. ಅಕಸ್ಮಾತ್ ಆ ಕುಟುಂಬಕ್ಕೆ ಏನೇ ತೊಂದರೆ ಏನೋ ಮಕ್ಕಳಿಗೆ ಶಾಲಾ ಶೈಕ್ಷಣಿಕ ಏನೇ ಆದರೂ ಸಹಿತ ಸದಾ ನಮ್ಮ ಅಸ್ಕಿ ಫೌಂಡೇಶನ್ ಅವರು ಸ್ಪಷ್ಟಪಡಿಸುತ್ತಾ ಅದರ ಮಾಧ್ಯಮದವರಿಗೆ ಮತ್ತೊಮ್ಮೆ ನಾನು ಮನವಿ ಮಾಡಿಕೊಂಡು ಈ ಒಂದು ಅವ್ರಿಗೆ 8 ಲಕ್ಷ ರೂಪಾಯಿ ಬರುತ್ತರೋ ತಮ್ಮ ಒಂದು ಕೆಲಸ ಭಾಳ ಪ್ರಮುಖ ಪಾತ್ರ ಕೊಡಿಸುವಲ್ಲಿ ಪ್ರಮುಖ ತಾವು ಪ್ರಾಮಾಣಿಕ ಪ್ರಯತ್ನ ಮಾಡಿಕೊಡ್ಬೇಕಂತ ಹೇಳ್ಕೊಂಡು ಈ ಮನವಿ ಮಾಡಿಕೊಂಡು ಅದರ ಒಂದು ನಮ್ಮ ಕಾಜಿ ಸಾಹೇಬರು ಈಗಾಗಲೇ ಇದು ಅವ್ರಿಗೆ ಜನರಿಗೆ ಗೊತ್ತೇ ಇಲ್ಲ. ಸ್ಪಾಟ್ ಆದ ತಕ್ಷಣ ಈಗಾಗಲೇ ಅವ್ರು ಬಂದು ಹೋಗಬೇಕಾಗಿತ್ತು. ಆದರೆ ನಮ್ಮ ಗೋಪಾಲ್ ಹೇಳಿದ ಇಲ್ಲಿಗೌಡರ ಕಾರ್ಮಿಕ ಐತಿ ಅವ್ರದಂತ ಗೋಪಾಲ್ ಮಾಹಿತಿ ಕೊಟ್ಟ ತಕ್ಷಣ ಗೋಪಾಲ್ ಹೇಳಿದ ತಕ್ಷಣ ಅಧಿಕಾರಿಗಳು ಮಾತಾಡಿದ್ರೆ ಇಲ್ಲಿ ಸರ್ ನಮ್ಮ ಸ್ಪಾಟ್ ವಿಸಿಟ್ ಮಾಡ್ತೀವಿ ಅಂತಾರೆ. ಅದಕ್ಕೆ ಸ್ಪಾಟ್ ವಿಸಿಟ್ ಅಕಸ್ಮಾತ್ ಈ ಒಂದು ಸನ್ನಿವೇಶದಲ್ಲಿ ಏನಾದರೂ ಅವಶ್ಯಕತೆ ಬಿದ್ದರೆ ನಾನು ನಮ್ಮ ಸಂಬಂಧ ನಮ್ಮ ಉದ್ಯೋಗ ಕ್ಷೇತ್ರದ ಶಾಸಕ ಅಪ್ಪಾಜಿ ನಾಡಗೌಡರ ಒಂದು ಮುಖಾಂತರ ಏನು ಸಾಧ್ಯದ ಅವ್ರ ಕಡೆಯಿಂದ ಒಂದು ಫೋನ್ ಮುಖಾಂತರ ದೂರವಾಣಿ ಕರೆ ಮಾಡಿಸಿ ಒಂದು ಪ್ರಾಮಾಣಿಕ ಒಂದು ಕುಟುಂಬಕ್ಕೆ ಪರಿಹಾರ ಪ್ರಾಮಾಣಿಕ ಪ್ರಯತ್ನ ಮಾಡ್ತಂತ ಈ ಸಂದರ್ಭದಲ್ಲಿ ಹೇಳಿ. ಹೆಚ್ಚಿನ ಚಿಕಿತ್ಸೆಗೆ ವಿಜಯಪುರ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದ ಈ ಇಬ್ಬರು ಕಾರ್ಮಿಕರ ನಿಧನದ ಹಿನ್ನೆಲೆಯಲ್ಲಿ ಆಸ್ಕಿ ಫೌಂಡೇಶನ್ ಕೊಣ್ಣೂರ ಅಧ್ಯಕ್ಷ ಹಾಗೂ ಸಮಾಜ ಸೇವಕರಾದ ಸಿಬಿ ಆಸ್ಕಿ ಅವರು ಮೃತರ ಕುಟುಂಬ ಸದಸ್ಯರನ್ನು ಭೇಟಿ ಮಾಡಿ ಸಾಂತ್ವನ ಹೇಳಿದರು. और हम इस वजह से यहाँ पर जितनी भी इंसानियत के तौर पर खिदमत करे कमी है कि अल्लाह ताला उसकी कमियों को पूरी करे. आज हमारी दावत पर ये बात सुनते हुए जब बात है ये बात सुनते उन्होंने बेंगलुरु गए हुए थे. बेंगलुरु से आज और मैं आज कि मैं 11 बजे पहुँचा हूँ. तो ये खिदमत अवाब के अंदर बहुत है. जो उन्होंने ये याद रखते हुए यहाँ पर आप आकर गाजिया की पेश करके बच्चों को क्या है देख करके तमाम लोगों के सामने बात करते हैं कि हम अल्लाह दुआ करता है कि काम बहुत तरक्की दे और आगे काम करने की तौफीक अता फरमाएं और जो बड़े
ಅಲ್ಲದೆ ಫೌಂಡೇಶನ್ ವತಿಯಿಂದ ಎರಡೂ ಕುಟುಂಬಗಳಿಗೆ ತಲಾ 50,000 ರೂಪಾಯಿ ಆರ್ಥಿಕ ನೆರವು ನೀಡಿ ಮಾನವೀಯತೆ ಮೆರೆದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಿಬಿ ಆಸ್ಕಿ ಅವರು, ಮೃತರ ಕುಟುಂಬಗಳು ತೀವ್ರ ಆರ್ಥಿಕ ಸಂಕಷ್ಟದಲ್ಲಿದ್ದು ಅವರಿಗೆ ನೆರವು ನೀಡುವುದು ಸಮಾಜದ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ಮೃತರು ಕಟ್ಟಡ ಕಾರ್ಮಿಕರಾಗಿರುವುದರಿಂದ ಕಾರ್ಮಿಕ ಇಲಾಖೆಯಿಂದಲೂ ಸೂಕ್ತ ಪರಿಹಾರ ದೊರೆಯುವಂತೆ ಸಮಾಜದ ಮುಖಂಡರು ಪ್ರಯತ್ನಿಸಬೇಕು ಎಂದು ಮನವಿ ಮಾಡಿದರು. ಅಲ್ಲದೆ ಈ ಕುರಿತು ಶಾಸಕ ನಾಡಗೌಡರ ಗಮನಕ್ಕೂ ತರುವುದಾಗಿ ತಿಳಿಸಿದರು. ಭಗವಂತನು ಈ ದುಃಖಿತ ಕುಟುಂಬಗಳಿಗೆ ನೋವು ಭರಿಸುವ ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸುವುದಾಗಿ ಅವರು ಹೇಳಿದರು. ಮುಸ್ಲಿಂ ಧಾರ್ಮಿಕ ಮುಖಂಡ ಸೈಯದ್ ಶಕೀಲ್ ಅಹ್ಮದ್ ಖಾಜಿ ಹಾಗೂ ಸಮಾಜ ಸೇವಕ ಮೋದಿನಸಾ ನಗಾರ್ಚಿ ಮಾತನಾಡಿ, ಅಸ್ಕಿ ಅವರು ಜಾತಿ ಮತ ಭೇದವಿಲ್ಲದೆ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿದ್ದು ಅವರ ಸಮಾಜಮುಖಿ ಕಾರ್ಯಗಳು ಎಲ್ಲರಿಗೂ ಮಾದರಿಯಾಗಿವೆ ಎಂದು ಶ್ಲಾಘಿಸಿದರು. ಈ ಸಂದರ್ಭದಲ್ಲಿ ಮೃತ ಕಾರ್ಮಿಕರ ಕುಟುಂಬ ಸದಸ್ಯರು ಹಾಗೂ ಪ್ರಮುಖರಾದ ಆದಮ್ಸಾಬಾ ಕೊಡೆಕಲ್, ರಾಜ್ ಅಹ್ಮದ್ ಕಲಬುರ್ಗಿ, ಬಾಬುಸಾಬಾ ಮುದ್ನಾಳ್, ಅಬ್ದುಲ್ ರಜಾಕ್ ಕೊಡೆಕಲ್, ಕಾಸೀಂ ಅಬಾಲೆ, ಬಶೀರ್ ಯಕಿಯಲಿ, ದಸ್ತಗೀರ್ ಸಾಬಾ ಕಲಬುರ್ಗಿ, ಮೆಹಬೂಬ್ ಶಾ ಮಕಾನದಾರ್, ಗೌಸ್ ನಾಸೀರ್, ಉಮರ್ ಸಿಂಗ್ ದೇವಿ, ದಿಲೀಪ್ ಹಜೇರಿ, ಗೋಪಾಲ ಕಟ್ಟಿಮನಿ, ಮೊಹಮ್ಮದ್ ಶಫೀಕ್ ಇನಾಮದಾರ್, ಮುರ್ತಜಾ ಕುಂಬಾರವಾಡಿ, ರಜಾಕ್ ಕುಂಬಾರವಾಡಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ರಮೇಶ್ ದಲ್ಲಾಲಿ, ತಾಳಿಕೋಟಿ.